ಹಾಯ್ ಫ್ರೆಂಡ್ಸ್, ಪಲ್ಲವಿ ಪಯಣ ಚಾನಲ್ಗೆ ಹಾಗೂ ಗಜೇಂದ್ರನ ಸರಣಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಳೆದ 2 ಸಂಚಿಕೆಗಳಲ್ಲಿ ನಾವು ಗಜೇಂದ್ರನ ಬಾಲ್ಯ ಮತ್ತು ಅವನು ದಸರಾ ಉತ್ಸವದಲ್ಲಿ ಮೈಸೂರಿನ ರಾಜಬೀದಿಯಲ್ಲಿ ಮೆರೆದ ಭವ್ಯ ದಿನಗಳ ಬಗ್ಗೆ ಹಾಗೂ ಅವನ ಕಾಡಿನ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅರಮನೆಯ ಅಂಗಳದಲ್ಲಿ ಅತ್ಯಂತ ಶಾಂತ ಸ್ವಭಾವದ ಆನೆ ಎನಿಸಿಕೊಂಡ ಗಜೇಂದ್ರನ ಬದುಕಿನಲ್ಲಿ ಎಲ್ಲವೂ ಸುಗಮವಾಗಿ ಸಾಗುತ್ತಿತ್ತು. ಆದರೆ ಸ್ನೇಹಿತರೆ, ವಿಧಿಯ ಆಟವೇ ಬೇರೆಯಾಗಿತ್ತು. 2015ರ ಆ ಒಂದು ಕರಾಳ ದಿನ ಗಜೇಂದ್ರನ ಇಡೀ ವ್ಯಕ್ತಿತ್ವವನ್ನೇ ಬದಲಿಸಿತು. ಅವನನ್ನು ಎಲ್ಲರಿಂದ ದೂರ ಮಾಡಿತು, ಅಲ್ಲದೆ ಏಕಾಂತವಾಸಕ್ಕೆ ಗುರಿ ಮಾಡಿತು ಆ ಘಟನೆ. ಇಂದಿನ ಸಂಚಿಕೆಯಲ್ಲಿ ಗಜೇಂದ್ರನ ಬದುಕಿನಲ್ಲಿ ನಡೆದ ಆ ಕರಾಳ ಘಟನೆ ಯಾವುದು, ಆ ದುರಂತ ಘಟನೆಯ ನಂತರ ಗಜೇಂದ್ರ ಅನುಭವಿಸಿದ ಆ ಸುದೀರ್ಘ ಏಕಾಂತವಾಸದ ಕಥೆ ಏನು, ಈಗ ಗಜೇಂದ್ರ ಎಲ್ಲಿದ್ದಾನೆ, ಏನು ಮಾಡುತ್ತಿದ್ದಾನೆ ಅನ್ನೋದನ್ನು ನೋಡ್ತಾ ಹೋಗೋಣ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಗಜೇಂದ್ರನ ಜೀವನದ ಕರಾಳ ಘಟನೆ. ಸ್ನೇಹಿತರೆ, ಅದು 2015ನೇ ಇಸವಿ. ಚಾಮರಾಜನಗರ ಜಿಲ್ಲೆಯ ಕೇಗುಡಿ ಆನೆ ಶಿಬಿರದಲ್ಲಿ ಗಜೇಂದ್ರ ಎಂದಿನಂತೆ ತನ್ನ ದೈನಂದಿನ ಚಟುವಟಿಕೆಯಲ್ಲಿ ತೊಡಗಿದ್ದನು. ಆದರೆ ಆ ಸಮಯದಲ್ಲಿ ಗಜೇಂದ್ರನಿಗೆ ಮದ ಏರಿತ್ತು. ಸಾಮಾನ್ಯವಾಗಿ ಆನೆಗಳಿಗೆ ಮದ ಏರಿದಾಗ ಅವುಗಳ ವರ್ತನೆ ತೀವ್ರ ಬದಲಾವಣೆಗಳು ಕಂಡುಬರುತ್ತವೆ. ಅತಿಯಾದ ಆಕ್ರಮಣಶೀಲತೆ ಮತ್ತು ಹಾರ್ಮೋನ್ಗಳ ಏರುಪೇರಿಂದಾಗಿ ಆನೆಗಳು ತಮ್ಮ ಹತೋಟಿಯನ್ನೇ ಕಳೆದುಕೊಳ್ಳುತ್ತವೆ. ದುರಾದೃಷ್ಟ, ಆ ದಿನ ಗಜೇಂದ್ರ ಕೂಡ ತನ್ನ ನಿಯಂತ್ರಣವನ್ನು ಕಳೆದುಕೊಂಡಿದ್ದ. ಮೇ 17ರ ಭಾನುವಾರ ಸಂಜೆ 5ರ ವೇಳೆಗೆ ಗಜೇಂದ್ರ ವಿಚಿತ್ರವಾಗಿ ವರ್ತಿಸಲು ಶುರು ಮಾಡಿದ. ಅವನು ಆಕ್ರಮಣಕಾರಿಯಾಗಿ ವರ್ತಿಸುತ್ತಿದ್ದ. ಇದನ್ನು ಕಂಡ ಹಿರಿಯ ಆನೆ ಶ್ರೀರಾಮ ಸಹ ಕಿವಿ ಅರಳಿಸಿ ದಾಳಿಗೆ ಮುಂದಾಗಿದ್ದ. ಅಂದಾಗೆ ಶ್ರೀರಾಮ ಕೂಡ ದಸರಾದಲ್ಲಿ ಭಾಗವಹಿಸುತ್ತಿದ್ದ. ಅತ್ಯಂತ ಸೌಮ್ಯ ಸ್ವಭಾವದ ಆನೆ. ಈ 2 ಆನೆಗಳು ದಾಳಿಗೆ ಮುಂದಾದ ಸಮಯದಲ್ಲಿ ಕಾವಾಡಿ ಗಣಪತಿ ಅನ್ನೋರು ಗಜೇಂದ್ರನನ್ನು ಸಮಾಧಾನಪಡಿಸಿ ಮುದ್ದೆ ತಿನ್ನಿಸಲು ತೆರಳಿದ್ದರು. ಆದರೆ ಮದವೇರಿಸಿಕೊಂಡಿದ್ದ ಗಜೇಂದ್ರ ಕಾವಾಡಿ ಮೇಲೆ ದಾಳಿ ಮಾಡಿದ. ಗಣಪತಿ ಅವರನ್ನು ಸೊಂಡಲಿನಿಂದ ಬಡಿದು ಹಾಕಿತು. ತೀವ್ರ ಗಾಯಗೊಂಡ ಕಾವಾಡಿಯನ್ನು ತಕ್ಷಣವೇ ಅಧಿಕಾರಿ ಸಿಬ್ಬಂದಿ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಇತ್ತ ಗಜೇಂದ್ರ ತಡರಾತ್ರಿ ತನ್ನ ಸನಿಹದಲ್ಲಿದ್ದ ತನ್ನಗಿಂತ ಹಿರಿಯ ಆನೆ ಶ್ರೀರಾಮನನ್ನು ಅಟ್ಟಾಡಿಸಿ ಮನಸೋ ಇಚ್ಛಾ ತೀವ್ರ ದಾಳಿ ನಡೆಸಿತು. ಸುಮಾರು 200 ಮೀಟರ್ ದೂರ ಉರುಳಿಸಿಕೊಂಡು ಹೋಗಿ ಮರದ ಬುಡವೊಂದಕ್ಕೆ ಸಿಲುಕಿಸಿಕೊಂಡು ಎಲ್ಲೆಂದರಲ್ಲಿ ಸೊಂಡಲಿನಿಂದ ಬಡಿಯಿತು, ದಂತದಿಂದ ಚುಚ್ಚಿತು ಅಂತ ಅಂದು ವರದಿ ಮಾಡಲಾಗಿತ್ತು. ಗಜೇಂದ್ರನ ದಾಳಿ ಎಷ್ಟು ತೀವ್ರವಾಗಿತ್ತು ಅಂದರೆ ದಾಳಿಯ ರಭಸಕ್ಕೆ ಶ್ರೀರಾಮ ಅಲ್ಲೇ ಅಸುನೀಗಿದ್ದ. ಈ ಮಧ್ಯ ಕಾವಾಡಿ ಗಣಪತಿ ಕೂಡ ಮಾರ್ಗ ಮಧ್ಯದಲ್ಲೇ ರಾತ್ರಿ ಮೃತಪಟ್ಟರು. ಶ್ರೀರಾಮ ದಸರಾ ನಿಶಾನೆ ಆನೆಯಾಗಿತ್ತು. ಹೀಗಾಗಿ ರಾಜಮನೆತನದ ವಿಶಾಲಾಕ್ಷಿ ದೇವಿ ಹಾಗೂ ಅವರ ಮಗಳು ಶ್ರುತಿ ಕೇಗುಡಿಗೆ ಭೇಟಿ ನೀಡಿ ಅಂತ್ಯಕ್ರಿಯೆಯ ವೇಳೆ ಪಾಲ್ಗೊಂಡರು. ಗಜೇಂದ್ರ ಅಂತಹ ಸೌಮ್ಯ ಆನೆಯಿಂದ ಇಂತಹದೊಂದು ಕೃತ್ಯವನ್ನು ಯಾರು ನಿರೀಕ್ಷಿಸಿರಲಿಲ್ಲ. ಸ್ನೇಹಿತರೆ, ಹಲವು ವರ್ಷ ದಸರಾದ ಜಂಬೂ ಸವಾರಿಯಲ್ಲಿ ಅಂಬಾರಿ ಆನೆಯೊಂದಿಗೆ ಅಕ್ಕಪಕ್ಕದಲ್ಲಿ ಗಜೇಂದ್ರ ಹಾಗೂ ಶ್ರೀರಾಮ ಆನೆಗಳು ಹೆಜ್ಜೆ ಹಾಕಿವೆ. 18 ವರ್ಷಗಳಿಂದ ದಸರಾಯಲ್ಲಿ ಭಾಗವಹಿಸುತ್ತಿರುವ ಗಜೇಂದ್ರ ಪಟ್ಟದ ಆನೆಯಾದರೆ 14 ವರ್ಷಗಳಿಂದ ನಾಡ ಹಬ್ಬವನ್ನು ಬೆಳಗುತ್ತಿದ್ದ ಶ್ರೀರಾಮ ನಿಶಾನೆ ಆನೆ. ಕೇಗುಡಿ ಅರಣ್ಯದಲ್ಲಿ 2.5 ದಶಕದಿಂದ ಸಹಜೀವಿಗಳಾಗಿದ್ದವು. ಯಾರು ಕೂಡ ಈ ದುರಂತ ಘಟನೆಯನ್ನು ಊಹಿಸಿರಲಿಲ್ಲ. 11 ವರ್ಷಗಳ ಏಕಾಂತವಾಸ. ಈ ದುರಂತ ಘಟನೆಯ ನಂತರ ಅರಣ್ಯ ಇಲಾಖೆ ಗಜೇಂದ್ರನನ್ನು ತಕ್ಷಣವೇ ಅರಮನೆಯ ಗಜಪಡೆಯಿಂದ ಮತ್ತು ಶಿಬಿರದ ಇತರ ಆನೆಗಳಿಂದ ದೂರವಿಡಲು ನಿರ್ಧರಿಸಿತು. ಅವನ ಸುರಕ್ಷತೆ ಮತ್ತು ಇತರ ಆನೆಗಳ ರಕ್ಷಣೆಗಾಗಿ ಗಜೇಂದ್ರನನ್ನು ಒಂಟಿಯಾಗಿ ಇಡಲು ನಿರ್ಧರಿಸಲಾಯಿತು. ಅಂದಿನಿಂದ ಹಲವು ವರ್ಷಗಳ ಕಾಲ ಕೇಗುಡಿ ಆನೆ ಶಿಬಿರದಲ್ಲಿ ಗಜೇಂದ್ರನನ್ನು ಏಕಾಂಗಿಯಾಗಿ ಇಡಲಾಯಿತು. ಯಾವ ಆನೆಗಳ ಸ್ನೇಹವಿಲ್ಲದೆ ಸ್ವತಂತ್ರವಾಗಿ ತಿರುಗಾಡದ ಹಾಗೆ ಬಂದಿಯಾಗಿ ಇರಬೇಕಾಯಿತು. ಬಳಿಕ 2024ರ ನವೆಂಬರಲ್ಲಿ ಕೇಗುಡಿಯಿಂದ ಬೂದಿಪಡಗದ ಆನೆ ಶಿಬಿರಕ್ಕೆ ಶಿಫ್ಟ್ ಮಾಡಿದ್ರು. ಅಲ್ಲಿಯೂ ಕೂಡ ಗಜೇಂದ್ರ ಒಂಟಿಯಾಗಿದ್ದ. ಅಲ್ಲಿಂದ ಆರಂಭವಾಯಿತು ಗಜೇಂದ್ರನ ಸುದೀರ್ಘ 11 ವರ್ಷಗಳ ಏಕಾಂತವಾಸ. ಈ ಏಕಾಂತವಾಸದ ಅವಧಿಯಲ್ಲಿ ಗಜೇಂದ್ರ ಸಂಪೂರ್ಣ ಒಂಟಿಯಾಗಿದ್ದನು. ತಾನು ಸದಾ ಇರುತ್ತಿದ್ದ ಗಜಪಡೆಯ ಸಂಭ್ರಮವಿಲ್ಲ, ಅರಮನೆಯ ಅಂಗಳದ ಸಡಗರವಿಲ್ಲ, ಕೇವಲ ಕಾಡಿನ ಮೌನ ಮಾತ್ರ ಅವನ ಜೊತೆಯಾಗಿತ್ತು. ಈ ಒಂಟಿತನ ಅವನ ಮಾನಸಿಕ ಆರೋಗ್ಯದ ಮೇಲೆ ಸಾಕಷ್ಟು ಪ್ರಭಾವ ಬೀರಿತು. ಹಲವು ವರ್ಷಗಳ ಕಾಲ ಆತ ಮನುಷ್ಯರ ಸಂಪರ್ಕದಿಂದಲೂ ದೂರವಿದ್ದನು.
ಪಟ್ಟದ ಆನೆಯಾಗಿದ್ದ ಗಜೇಂದ್ರ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತು ಮೆರೆಯಬೇಕಾಗಿತ್ತು. ಆದರೆ ವಿಧಿಯಾಟದಿಂದ ಒಂದು ಚಿಕ್ಕ ಶಿಬಿರದಲ್ಲಿ ಕಟ್ಟಿ ಹಾಕಿದ್ದನ್ನು ಕಂಡು ಆನೆ ಪ್ರೇಮಿಗಳು ಕಂಬನಿ ಇಟ್ಟಿದ್ದಾರೆ. ಸ್ನೇಹಿತರೆ, ಬೂದಿಪಡಗ ಶಿಬಿರದ ದಟ್ಟ ಮೌನದ ನಡುವೆ ಕಟ್ಟಿ ಹಾಕಲಿದ್ದ ಗಜೇಂದ್ರನಿಗೆ ವಯಸ್ಸು 63 ವರ್ಷ ದಾಟಿತ್ತು. ಇಲಾಖೆಯ ನಿಯಮಗಳ ಪ್ರಕಾರ 60 ವರ್ಷ ದಾಟಿದ ಆನೆಗಳಿಗೆ ಭಾರವಾದ ಕಾರ್ಯಾಚರಣೆಗಳಿಂದ ವಿಶ್ರಾಂತಿ ನೀಡಲಾಗುತ್ತದೆ. ಆದರೆ ಗಜೇಂದ್ರ ಅನುಭವಿಸುತ್ತಿದ್ದ ಒಂಟಿತನ ಕೇವಲ ದೈಹಿಕವಾಗಿರಲಿಲ್ಲ, ಅದು ಮಾನಸಿಕವಾಗಿಯೂ ಆತನನ್ನು ಕುಗ್ಗಿಸುತ್ತಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ದೊಡ್ಡ ಚರ್ಚೆಯಾಯಿತು. ನಾಡಿನ ಹೆಮ್ಮೆಯ ಪಟ್ಟದ ಆನೆ ಗೌರಯುತ ನಿವೃತ್ತಿ ಜೀವನ ಸಿಗಬೇಕು ಅನ್ನೋ ಕೂಗು ಜೋರಾಯಿತು. ಗಜೇಂದ್ರನ ಗತವೈಭವದ ದಿನ ಕಂಡಿದ್ದ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಜಸ್ಟಿಸ್ ಫಾರ್ ಗಜೇಂದ್ರ ಅನ್ನೋ ಅಭಿಯಾನ ಆರಂಭಿಸಿದರು. ಸಾಮಾನ್ಯವಾಗಿ ಆನೆಗಳು ಗುಂಪಾಗಿ ವಾಸಿಸುವ ಸೂಕ್ಷ್ಮ ಮನಸ್ಸಿನ ಜೀವಿಗಳಾಗಿದ್ದು, ಬೂದಿಪಡಗದಲ್ಲಿರುವ ಗಜೇಂದ್ರ ಒಂಟಿತನದಿಂದ ಬಳಲುತ್ತಿದ್ದಾನೆ. ಕಾಡಿಗೆ ಬಿಟ್ಟರೆ ಇತರ ಕಾಡಾನೆಗಳೊಂದಿಗೆ ಕಾದಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದಾನೆ. ಹೀಗಾಗಿ ಸುರಕ್ಷಿತವಾದ ಶಿಬಿರಕ್ಕೆ ಸ್ಥಳಾಂತರಿಸಬೇಕು ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮಂಜುನಾಥ್ ಮತ್ತು ಮನೋಜ್ ಆರ್ ಅವರು ಪತ್ರ ಬರೆದರು. ಅರಣ್ಯ ಸಚಿವರು ಅವರ ಪತ್ರಕ್ಕೆ ಸ್ಪಂದಿಸಿ ಗಜೇಂದ್ರನ ಪರಿಸ್ಥಿತಿಯನ್ನು ಅರಿತು ಆತನಿಗೆ ಇತರ ಆನೆಗಳ ಒಡನಾಟ ಸಿಗುವಂತೆ ಮಾಡಲು ತಕ್ಷಣವೇ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಪ್ರಸಿದ್ಧಿ ಮತ್ತಿಗೋಡು ಆನೆ ಶಿಬಿರಕ್ಕೆ ಸ್ಥಳಾಂತರಿಸಲು ವಿಶೇಷ ಆದೇಶ ಹೊರಡಿಸಿದರು. ಈ ಆದೇಶ ಹೊರಬಿದ್ದಾಗ ಇಡೀ ನಾಡಿನ ಆನೆ ಪ್ರೇಮಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಕೊನೆಗೂ ಗಜೇಂದ್ರನ ಏಕಾಂತವಾಸ ಮುಕ್ತಾಯವಾಗುವ ದಿನ ಬಂದೇ ಬಿಡ್ತು. ಮಾರ್ಚ್ 2026 ಆ ದಿನ ಗಜೇಂದ್ರನ ಪಾಲಿಗೆ ನಿಜಕ್ಕೂ ಪುನರ್ಜನ್ಮದ ದಿನವಾಗಿತ್ತು. ಗಜೇಂದ್ರನನ್ನು ಇತರ ಆನೆಗಳ ಜೊತೆ ಶಿಬಿರದಲ್ಲಿ ಬಿಡಲು ನಿರ್ಧರಿಸಲಾಯಿತು. ಬೂದಿಪಡಗದಿಂದ ಲಾರಿಯ ಮೂಲಕ ಅತ್ಯಂತ ಸುರಕ್ಷಿತವಾಗಿ ಗಜೇಂದ್ರನನ್ನು ಮತ್ತಿಗೋಡು ಶಿಬಿರಕ್ಕೆ ಸ್ಥಳಾಂತರಿಸಲಾಯಿತು. ಮತ್ತಿಗೋಡು ಆನೆ ಶಿಬಿರ ಅಂದರೆ ಅದು ಗಜಪಡೆಯ ಶಕ್ತಿಶಾಲಿ ಕ್ಯಾಪ್ಟನ್ ಅಭಿಮನ್ಯು ಮುನ್ನಡೆಸುತ್ತಿರುವ ಭದ್ರಕೋಟೆ. ಗಜೇಂದ್ರ ಮತ್ತಿಗೋಡು ಶಿಬಿರಕ್ಕೆ ಕಾಲಿಡುತ್ತಿದ್ದಂತೆ ಅಲ್ಲಿನ ಪರಿಸರವೇ ಬದಲಾಯಿತು. ಬರೋಬ್ಬರಿ 11 ವರ್ಷಗಳ ನಂತರ ತನ್ನದೇ ಪ್ರಭುತ್ವದ ಇತರ ಆನೆಗಳ ಗರ್ಜನೆ, ಮರಿ ಆನೆಗಳ ಆಟ ಮತ್ತು ಮಾವುತರ ಸಡಗರವನ್ನು ಕಂಡ ಗಜೇಂದ್ರನ ಕಣ್ಣುಗಳಲ್ಲಿ ಒಂದು ಅಪರೂಪದ ಹೊಳಪು ಕಾಣಿಸಿತು. ದೀರ್ಘಕಾಲದ ಒಂಟಿತನದಿಂದ ಉಂಟಾಗಿದ್ದ ಆತನ ಆಕ್ರಮಣಶೀಲತೆ ಕರಗಿ ಆತ ಮತ್ತೆ ತನ್ನ ಹಳೆಯ ಸೌಮ್ಯ ಮತ್ತು ಗಂಭೀರ ಸ್ವಭಾವಕ್ಕೆ ಮರಳಲು ಆರಂಭಿಸಿದನು. ಪ್ರಸ್ತುತ ಮತ್ತಿಗೋಡು ಶಿಬಿರದಲ್ಲಿ ಗಜೇಂದ್ರನಿಗೆ ಅತ್ಯಂತ ರಾಜಮರ್ಯಾದೆ ವಿಶ್ರಾಂತಿ ಜೀವನವನ್ನು ನೀಡಲಾಗುತ್ತಿದೆ. ಪ್ರತಿದಿನ ಮುಂಜಾನೆ ಆತನಿಗೆ ಪೌಷ್ಟಿಕ ಆಹಾರ, ಹಸಿರು ಸೊಪ್ಪು ಹಾಗೂ ಆತನ ವಯಸ್ಸಿಗೆ ಪೂರಕವಾದ ವಿಶೇಷ ವೈದ್ಯಕೀಯ ಆರೈಕೆಯನ್ನು ಅರಣ್ಯ ಇಲಾಖೆ ಒದಗಿಸುತ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಆತ ಒಂಟಿಯಲ್ಲ. ಸಂಜೆಯಾಗುತ್ತಿದ್ದಂತೆ ಶಿಬಿರದ ಇತರ ಆನೆಗಳ ಜೊತೆ ಮುಕ್ತವಾಗಿ ಅಲೆಯುವ, ಕೆರೆಯಲ್ಲಿ ಜಲಕ್ರೀಡೆ ಆಡುವ ಸ್ವತಂತ್ರ ಆತನಿಗೆ ಸಿಕ್ಕಿದೆ. ಗಜೇಂದ್ರನಿಗೆ ದಸರಾ ಅಥವಾ ಕಠಿಣ ಕಾಡಿನ ಕಾರ್ಯಾಚರಣೆಯ ಜವಾಬ್ದಾರಿಗಳು ಈಗ ಇಲ್ಲದೇ ಇರಬಹುದು. ಆದರೆ ಗಜಪಡೆಯ ಹಿರಿಯ ಜೀವವಾಗಿ ಆತನಿಗೆ ಸಿಗುತ್ತಿರುವ ಗೌರವ ಅಪಾರವಾದದ್ದು. ಆತನ ಈ ಬೃಹತ್ ದೇಹ ಮತ್ತು ನೆಲಕ್ಕೆ ಮುಟ್ಟುವ ಉದ್ದನೆ ದಂತಗಳು ರಾಜಗಾಂಭೀರ್ಯ ಇಂದು ಮತ್ತಿಗೋಡು ಶಿಬಿರಕ್ಕೆ ಬರುವ ಪ್ರವಾಸಿಗರರ ಪ್ರಮುಖ ಆಕರ್ಷಣೆಯಾಗಿದೆ. ಸ್ನೇಹಿತರೆ, ಕೊಡಗಿನ ಕಾಡಿನಲ್ಲಿ ಅನಾಥ ಕಿಶೋರನಾಗಿ ಸಿಕ್ಕ ಮರಿ ಆನೆ ಮೈಸೂರು ಅರಮನೆಯ ಹೆಮ್ಮೆಯ ಪಟ್ಟದ ಆನೆಯಾಗಿ ಮೆರೆದು ಬದುಕಿನ ಏರಿಳಿತಗಳನ್ನು ಕಂಡು ಇಂದಿನ ಮತ್ತಿಗೋಡಿನ ಪ್ರಶಾಂತ ಮಡಿಲಿನಲ್ಲಿ ನೆಮ್ಮದಿಯ ಜೀವನ ನಡೆಸುತ್ತಿರುವುದು ಒಂದು ಮಹಾಕಾವ್ಯದಂತೆ ಭಾಸವಾಗುತ್ತಿದೆ. ಗಜೇಂದ್ರನ ಈ ಕತೆ ನಮಗೆ ಕಲಿಸುವುದು ಒಂದು, ಪ್ರಾಣಿಗಳಿಗೂ ಭಾವನೆಗಳಿರುತ್ತವೆ, ಅವುಗಳಿಗೂ ಪ್ರೀತಿ ಮತ್ತು ಒಡನಾಟ ಹಸಿವಿರುತ್ತದೆ. ನಮ್ಮ ಗಜೇಂದ್ರನ ಈ ಭವ್ಯ ಜೀವನ ಗಾಥೆಯ ಸಂಚಿಕೆಗಳ ಸರಣಿ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಗಜೇಂದ್ರನ ಈ ಪುನರ್ಜನ್ಮದ ಪಯಣ ನಿಮಗೆ ಭಾವನಾತ್ಮಕವಾಗಿ ಹತ್ತಿರವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ಇಡೀ ಸರಣಿಯನ್ನು ಇಷ್ಟು ಪ್ರೀತಿಯಿಂದ ನೋಡಿದ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಈ ಅಂತಿಮ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಪಲ್ಲವಿ ಪಯಣ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ.
ನಮ್ಮ ಮುಂಬರುವ ಹೊಸ ವಿಶೇಷ ಸರಣಿಗೆ ಬೆಂಬಲ ನೀಡಿ. ಮತ್ತಿಗೋಡಿನಲ್ಲಿ ನೆಮ್ಮದಿಯಿಂದ ಇರುವ ನಮ್ಮ ಗಜೇಂದ್ರನಿಗೆ ಶುಭ ಹಾರೈಸಲು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಗಜೇಂದ್ರ ಎಂದು ಬರೆಯುವುದನ್ನು ಮರೆಯಬೇಡಿ. ಮತ್ತೊಂದು ರೋಚಕ ವಿಷಯದೊಂದಿಗೆ ಹೊಸ ಪಯಣದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಪಲ್ಲವಿ ಪಯಣ.